5 ನಿಮಿಷಕ್ಕ ಹೋಗುತ್ತ, ಒಂದ್ ವಾರಕ್ಕ ಹೋಗುತ್ತ, ಒಂದ್ ದಿನಕ್ಕ ಹೋಗುತ್ತ ಅಂತ ನಾನು ಇಲ್ಲಿ ಎಲ್ಲೂ ಹೇಳಿಲ್ಲ. 2 ವರ್ಷದಿಂದ ನಾನು ಯೂಸ್ ಮಾಡ್ಕೊಂತ ಬಂದಿದ್ದೀನಿ. ಈಗ ನನಗ್ ರಿಸಲ್ಟ್ ಬರಾಕುಂತೈತಿ ಅಂತ ಹೇಳಂದು ನಾನು ಯಾವ ರೀತಿ ಅದ್ ಕ್ರೀಮ್ ಹಚ್ತೀನಿ, ಮತ್ತೆ ಯಾರೋ ನೀವ್ ಅದನ್ನ ಯೂಸ್ ಮಾಡ್ತೀರಾ ಅಂತ ಕೇಳಿದ್ದಕ್ಕೂ ನಾನು ಅದನ್ನು ಕೂಡ ಹಚ್ಕೊಳೋದನ್ನು ಸಹಿತ ನಾನು ವಿಡಿಯೋ ಮಾಡಿ ಹಾಕಿದೀನಿ. ಇಲ್ಲಿ ಯಾರಿಗೆ ಯಾವುದೇ ರೀತಿ ಒತ್ತಾಯ ಇಲ್ಲ. ನಿಮಗ್ ಬೇಕಂದ್ರ ನೀವ್ ಹಚ್ಬೋದು, ಇಲ್ಲ ಅಂದ್ರ ಇಲ್ಲ. ನನಗ ರಿಸಲ್ಟ್ ಸಿಕ್ಕೈತಿ, ಅದಕ್ಕೋಸ್ಕರ ಬೇರೆದವ್ರಿಗೆ ಯೂಸ್ ಆಗ್ಬೋದು ಅಂತ ಹೇಳಂದು ನಾನು ಇಲ್ಲಿ ಈ ವಿಡಿಯೋ ಆ ಕ್ರೀಮ್ಗಳನ್ನ ನಾನು ಶೇರ್ ಮಾಡ್ಕೊಂಡಿದೀನಿ. ಯಾಕಂದ್ರೆ ಬಹಳ ಜನರ ಮುಖದ ಮೇಲೆ ಇರೋದ್ರಿಂದ ಬಹಳ ಜನ ಅದರಿಂದ ಟೆನ್ಷನ್ ಆಗ್ತಾರ, ಅದನ್ನ ಹೋಗ್ಲಾಡ್ಸೋದಕ್ಕೋಸ್ಕರ ಪ್ರಯತ್ನ ಮಾಡ್ತಿರೋದು. ಅದಕ್ಕೋಸ್ಕರ ನನಗಾದಂತ ಯೂಸ್ ಆಗಬಹುದು ಅಂತ ಹೇಳಂದು ಇಲ್ಲಿ ನಾನ್ ಹಾಕಿರುವಂತ ಕ್ರೀಮ್ಸ್ ಅನ್ನ ನಿಮ್ಗ ಶೇರ್ ಮಾಡಿದೀನಿ. ಮತ್ತ ಇಲ್ಲಿ ಮತ್ತೊಬ್ರು ನಿಮ್ ಮೇಲೆ ನಾವು ಕ್ರೀಮ್ ಅನ್ನ ಯೂಸ್ ಮಾಡ್ತೀವಿ, ಅಕಸ್ಮಾತ್ ಏನಾರ ಅದು ಹೋಗ್ಲಿಲ್ಲ ಅಂದ್ರೆ ನಿಮ್ ಮೇಲೆ ಆಕ್ಷನ್ ತಗೊಂತೀವಿ ಅಂತ ಹೇಳಂತ ಅದನ್ನು ಕೂಡ ಇಲ್ಲಿ ಕಮೆಂಟ್ ಬಂದಿದ್ ನನಗ. ನಾನು ಅದಕ್ಕಾಗಿನೇ ಒತ್ತಿ ಹೇಳ್ತಿರೋದು. ನಾನು ಇಲ್ಲಿ ಯಾರಿಗೂ ಯಾವುದೇ ರೀತಿ ಫೋರ್ಸ್ ಅನ್ನ ಮಾಡಿಲ್ಲ, ಹಾಕೇತಿರ್ರಿ ಅಂತ ನಾನ್ ಹೇಳಿಲ್ಲ. ನನಗೆ ಯೂಸ್ ಆಗೈತಿ, ಬೇರೆದು ನಿಮಗೆಲ್ಲಾನು ಯೂಸ್ ಆಗ್ಬೋದು. ನಮಗ್ ಇರೋಂತ ಒಂದು ಒಳ್ಳೆ ಮಾಹಿತಿ, ನಮಗ ಏನ್ ತಪ್ಪು, ಯೂಸ್ ಮಾಡಿದ್ ಏನ್ ತಪ್ಪು. ಈಗ ಬೇರೆಯವರೆಲ್ಲ ಹೇಳಿದ್ದೆಲ್ಲ ಕ್ರೀಮ್ಗಳನ್ನ ನಾನು ಯೂಸ್ ಮಾಡಿದೆ, ಬೇರೆಯವರು ಹೇಳಿದಂತ ಹೋಮ್ ರೆಮಿಡಿ ಎಲ್ಲ ನಾನು ಯೂಸ್ ಮಾಡಿದೆ, ಸೋಪ್ಗಳನ್ನ ಯೂಸ್ ಮಾಡಿದೆ. ಅದಕ್ಕೆ ಹೋಗ್ಲಿಲ್ಲ ಅಂತ ಹೇಳ ಅವ್ರ ಮೇಲೆ ನಾನು ಆಕ್ಷನ್ ತಗೊಳಕ್ ಆಗಂಗಿಲ್ಲ. ಅದಕ್ಕೋಸ್ಕರ ಯಾರು ನನಗೆ ಆಕ್ಷನ್ ತಗೊಂತೀನಿ ಅಂತ ಹೇಳಿದಾರೆ ಅವ್ರಿಗೆ ಹೇಳ್ಕೊಂತೀನಿ, ನೀವು ಬೇಕಿದ್ರೆ ಯೂಸ್ ಮಾಡ್ಬೋದು, ಇಲ್ಲ ಅಂದ್ರೆ ಇಲ್ಲ. ಮಾಡೋರು ಮಾಡ್ತಾರ, ಯಾರಿಗೆ ಯೂಸ್ ಮಾಡ್ಲಿ, ಅದ್ರ ರಿಸಲ್ಟ್ ತಗೊಳ್ಳಿ, ಏನು ಬೇಡ ಅನ್ನೋರು ಬಿಡ್ರಿ. ಇದ್ರಲ್ಲಿ ಯಾವುದೇ ರೀತಿ ಒತ್ತಾಯ ಇಲ್ಲ ಅಂತ ನಾನು ಇಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಇದು ಫಾರ್ಮಸಿಯಲ್ಲಿ ಸಿಗ್ತಾವ, ಔಷಧಿ ಅಂಗಡಿಯಲ್ಲಿ ನಾನ್ ಹೇಳಿರುವಂತ ಎಲ್ಲಾ ಕ್ರೀಮ್ಸು ಸಿಗ್ತಾವ. ಒಂದ್ ಔಷಧಿ ಅಂಗಡಿ ಬಿಟ್ಟು ಮತ್ತೊಂದ್ ಔಷಧಿ ಅಂಗಡಿ ಒಳಗೆ ಕೇಳ್ರಿ. ಇಲ್ಲೂ ಅಷ್ಟ, ಒಂದ್ ಕಡೆ ಸಿಕ್ಕ್ರೆ ಒಂದ್ ಕಡೆ ಸಿಗಂಗಿಲ್ಲ. ನಾನು ಕರೆಕ್ಟ್ ಆಗಿ ಅದನ್ನ ತೋರಿಸಿ ಕ್ರೀಮ್ ಹೆಸರು ಹೇಳಿ ಇಂಥದೇ ಬೇಕು ಅಂತ ಕೇಳಿದಾಗ ಒಂದ್ ಪಕ್ಕ ಸಿಗುತ್ತೆ, ಇದು ಎಲ್ಲಿ ಸಿಗಂಗಿಲ್ಲ ಅನ್ನಂಗಿಲ್ಲ. ಇಲ್ಲೂ ಅಷ್ಟೇ 2 ಫಾರ್ಮಸಿ ಒಳಗೆ ಅಷ್ಟೇ ಸಿಗುತ್ತೆ, ಬೇರೆ ಕಡೆಯಲ್ಲಿ ನಾ ಕೇಳಿದ್ರೆ ನಿಮಗೂ ಸಿಕ್ಕಿಲ್ಲ. ಅದಕ್ಕ ಕೇಳ್ರಿ, ಫಾರ್ಮಸಿ ಒಳಗ ಒಂದ್ ಫಾರ್ಮಸಿ ಬಿಟ್ಟು ಮತ್ತೊಂದ್ ಫಾರ್ಮಸಿ ಒಳಗೆ ಕೇಳ್ರಿ, ನಿಮ್ಗ ಇದು ಸಿಗ್ತಾವ. ಎಲ್ಲಾ ಕಡೆನೂ ಸಿಗುವಂತ ಒಂದು ಕ್ರೀಮ್ಗಳ ಇದಾಗಿದಾವು, ಕೇಳ್ಕೊಂಡು ತಗೋರಿ ಅಂತ ಹಾಳಿದ್ದವನು ಬಾಳಿಯಾನು ಅಂತ ಹೇಳಂದು ಮೊದ್ಲಿಗೆನೆ ಒಂದು ಗಾದೆ ಮಾತೈತಿ. ನಾವೀಗ ಎಷ್ಟು ನಾವು ತಾಳ್ಮೆಯಿಂದ ನಾವು ಯಾವುದೇ ಕೆಲ್ಸಕ್ಕಾದ್ರೂ ನಮಗ್ ತಾಳ್ಮೆ ಬೇಕು. ತಾಳ್ಮೆ ಇದ್ದಾಗ್ಲೇನೆ ನಮಗ ಅದ್ರ ಫಲ ಸಿಗ್ತೈತಿ. ಇದು ಅಷ್ಟ, ನಾವು ಸಮಾಧಾನದಿಂದ ನಾವ್ ಇದ್ ಎಷ್ಟು ದಿನ ಯೂಸ್ ಮಾಡ್ಕೊಂತ ಬರ್ತೀವಿ ಅದ್ರ ಮೇಲೆ ನಿಮ್ಗೆ ಗೊತ್ತಾಗ್ತಾ ಹೋಗುತ್ತೆ. ಕನಿಷ್ಠ ಪಕ್ಷ ಒಂದ್ 2 ತಿಂಗಳಾದ್ರೂ 2 ತಿಂಗಳ 3 ತಿಂಗಳಾದ್ರೂ ನಾವು ಯೂಸ್ ಮಾಡ್ಲೇಬೇಕು. ಮಾಡಿದಾಗ್ಲೇ ಬಹಳ ದಿನದಿಂದ ಯೂಸ್ ಮಾಡ್ಕೊಂತ ಬಂದಿರಿ. ನೀವು ಬೇಕಿದ್ರೆ ಅದನ್ನ ತಗೊಂಡು ಅದನ್ನ ಯೂಸ್ ಮಾಡ್ತಾ ಬಂದಂಗ ನಿಮ್ಗೆ ಅದ್ರದ್ದು ರಿಸಲ್ಟ್ ಗೊತ್ತಾಗುತ್ತೆ. ಫಸ್ಟ್ನೇ ವಿಡಿಯೋ ನೋಡಿದಾಗ ನಿಮ್ಗೆ ಅದ ಕರೆಕ್ಟ್ ಆಗಿ ಗೊತ್ತಾಗ್ಲಿಲ್ಲ ಅಂದ್ರೆ 2ನೇ ವಿಡಿಯೋ ನೋಡ್ರಿ, ಅದ್ರೊಳಗೆ ಎಲ್ಲಾ ಕ್ಲಿಯರ್ ಆಗಿ ಹೆಸರಿನ ಸಮೇತ ನಾನು ಅಲ್ಲಿ ಹೇಳಿದೀನಿ. ನಾನು ಇಲ್ಲಿ ಯಾವುದೇ ರೀತಿ ತಪ್ಪಾಗಿರುವಂತ ಮಾಹಿತಿಯನ್ನ ಕೊಟ್ಟಿಲ್ಲ. ನಾನು ಸ್ವತಃ ಯೂಸ್